ವೆಲ್ಕಮ್ ಟು ನನ್ನ ರಚನೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಭಾಗ 14ರಲ್ಲಿ ಆರ್ಯ ಜೊತೆ ಆರಾಧ್ಯ. ರೆಡಿಯಾಗಿ ಆರಾಧ್ಯ ತೇಜಸ್ವಿನಿ ದೇವಸ್ಥಾನಕ್ಕೆ ಹೊರಟರು. ಕಾರಿನಿಂದ ಇಳಿದು ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ತೆಗೆದುಕೊಂಡು ಪುರೋಹಿತರ ಬಳಿ ಬಂದರು. ಪುರೋಹಿತರು ಹರಕೆಯ ಬಗ್ಗೆ ತಿಳಿಸಲು ಮುಂದಾದರು. ನೋಡಿಯಮ್ಮ, ಮೊದಲು ಆ ಕಲ್ಯಾಣಿಯಲ್ಲಿ ಮುಳುಗಿ ಉರುಳು ಸೇವೆ ಪ್ರದಕ್ಷಿಣೆ ಮಾಡಿ, ಎರಡನೆಯ ಪ್ರದಕ್ಷಿಣೆ ಹೆಜ್ಜೆ ನಮಸ್ಕಾರ, ಮೂರನೆಯದಾಗಿ ಮಂಡಿಗಾಲಿನಲ್ಲಿ ಪ್ರದಕ್ಷಿಣೆ. ಈ 3 ಪ್ರದಕ್ಷಿಣೆಗಳು ಮುಗಿದ ನಂತರ ದೇವರಿಗೆ ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿದರೆ ನಿಮ್ಮ ಹರಕೆ ಪೂರ್ಣಗೊಳ್ಳುತ್ತದೆ ಎಂದು ಅರ್ಚಕರು ಹೇಳಿದರು. ಅರ್ಚಕರ ಮಾತುಗಳನ್ನು ಕೇಳುತ್ತಿದ್ದ ಆರಾಧ್ಯ ಆಶ್ಚರ್ಯದಿಂದ ನೋಡುತ್ತಿದ್ದಳು. ಸರಿ ಅರ್ಚಕರೇ, ಆರಾಧ್ಯ ಬಾ, ಕಲ್ಯಾಣಿ ಹತ್ತಿರ ಹೋಗೋಣ ಎಂದವಳ ಕೈ ಹಿಡಿದು ತಡೆದಳು ಆರಾಧ್ಯ. ಅಕ್ಕ, ಏನಿದೆಲ್ಲ, ಯಾವ ಹರಕೆ? ಆರಾಧ್ಯ ಕೇಳಿದಳು. ಆರಾಧ್ಯ, ಅದು ಆರ್ಯ ಕೆಲವು ವರ್ಷಗಳಿಂದ ಮದುವೆ ಎಂದರೆ ಎಲ್ಲರ ಮೇಲೆ ಕೋಪಿಸಿಕೊಳ್ಳುತ್ತಿದ್ದ. ಅಜ್ಜಿಯಂತೂ ಅವನ ಮದುವೆ ಮಾಡಬೇಕೆಂದು ತುಂಬ ಹುಡುಗಿಯರನ್ನು ತೋರಿಸಿದ್ದರು. ಆದರೆ ಅವನು ಒಪ್ಪಿರಲಿಲ್ಲ. ಅವರು ಹೋದ ಮೇಲೆ ಅವನ ತಾಯಿ ಸ್ಥಾನದಲ್ಲಿ ನಿಂತು ಅವನಿಗೆ ಮದುವೆ ಮಾಡಲು ಮುಂದಾದೆ. ಅವನು ನನ್ನ ಮಾತನ್ನು ಕೂಡ ಕೇಳಲಿಲ್ಲ. ಮದುವೆ ಅನ್ನುವ ಮಾತನಾಡಿದರೆ ಅವನು ಆ ದಿನ ಮನೆಗೆ ಬರುತ್ತಿರಲಿಲ್ಲ. ಹಾಗಾಗಿ ನಾನೊಮ್ಮೆ ದೇವಸ್ಥಾನಕ್ಕೆ ಬಂದಿದ್ದಾಗ ಯಾರೋ ಈ ಹರಕೆ ಮಾಡುತ್ತಿದ್ದರು. ಪುರೋಹಿತರನ್ನು ಕೇಳಿದಾಗ ಅವರು ಅವರ ಮಗನ ಮದುವೆಯಾಗಲಿ ಅಂತ ಹರಕೆ ಕಟ್ಟಿದ್ದರಂತೆ. ಅದು ನೆರವೇರಿದ ನಂತರ ದೇವಸ್ಥಾನಕ್ಕೆ ಬಂದು ಹರಕೆ ಪೂರೈಸುತ್ತಿದ್ದಾರೆ ಎಂದು ಹೇಳಿದಾಗ ನಾನು ಕೂಡ ಆರ್ಯನಿಗೆ ಒಂದು ಒಳ್ಳೆ ಮನಸ್ಸಿರುವ ಹುಡುಗಿ ಸಿಗಲಿ, ಮದುವೆಯಾಗಲಿ, ನಾನು ಈ ಸೇವೆ ಸಲ್ಲಿಸುತ್ತೇನೆ ಎಂದು ಹರಕೆ ಕಟ್ಟಿಕೊಂಡಿದ್ದೆ. ಇಂಥ ಒಳ್ಳೆ ಮನಸ್ಸಿರುವ ಆರ್ಯನನ್ನು ಅರ್ಥ ಮಾಡಿಕೊಳ್ಳುವ, ಕಾಳಜಿ ಮಾಡುವ ಮುದ್ದಾದ ಹುಡುಗಿ ಅವನ ಕೈ ಹಿಡಿದಿದ್ದಾಳೆ. ಅದಕ್ಕೆ ಹರಕೆ ತೀರಿಸೋಣ ಅಂತ ಬಂದಿರುವೆ ಎಂದರು ತೇಜಸ್ವಿನಿ. ಅವರ ಮಾತುಗಳನ್ನು ಕೇಳುತ್ತಿದ್ದ ಆರಾಧ್ಯಳಿಗೆ ಸಂತೋಷವಾಯಿತು. ಈಗಿನ ಕಾಲದಲ್ಲಿ ಸ್ವಂತದವರನ್ನೇ ಪ್ರೀತಿಸುವ ಬದಲು ದ್ವೇಷಿಸುತ್ತಾರೆ. ಅಂಥದರಲ್ಲಿ ತಮ್ಮ ಚಿಕ್ಕಪ್ಪನ ಮಗನ ಮೇಲೆ ಎಷ್ಟೊಂದು ಪ್ರೀತಿ, ಅಕ್ಕರೆ, ಕಾಳಜಿ ಎಂದು ಮನದಲ್ಲೇ ಅಂದುಕೊಳ್ಳುತ್ತಿದ್ದಳು. ಅಕ್ಕ, ನೀವು ಹೇಳ್ತಾ ಇರೋದು ಸರಿ, ಆದರೆ ಈ ವಯಸ್ಸಿನಲ್ಲಿ ಇಷ್ಟು ಕಠಿಣವಾದ ವ್ರತ? ಅರ್ಚಕರೇ, ಈ ಹರಕೆಯನ್ನು ನಾನು ಮಾಡ್ತೀನಿ. ಆರಾಧ್ಯ ಪಟ್ಟನೆ ನುಡಿದಳು. ಆರಾಧ್ಯ, ಏನು ಹೇಳ್ತಾ ಇದೆಯಾ? ಇದು ನಾನು ಮಾಡಿಕೊಂಡಿರುವಂಥ ಹರಕೆ. ಬೇಡ ಆರಾಧ್ಯ, ನಾನೇ ಸೇವೆ ಸಲ್ಲಿಸ್ತೀನಿ ಎಂದವರ ಮಾತಿಗೆ, ಹೇಳಿ ಅರ್ಚಕರೇ, ನಾನು ಈ ಸೇವೆನ ನಾನು ಮಾಡಬಹುದಾ? ಅಕ್ಕ, ನಿಮಗೆ ವಯಸ್ಸಾಗಿದೆ, ಬೇಡ, ನಾನೇ ಈ ಸೇವೆ ಸಲ್ಲಿಸ್ತೀನಿ. ಅರ್ಚಕರೇ, ನೀವು ಹೇಳಿ, ಈ ಹರಕೆ ನಾನು ಮಾಡಿದರೆ ಏನೋ ತೊಂದರೆ ಇಲ್ಲ ತಾನೇ? ಆರಾಧ್ಯ ಅರ್ಚಕರನ್ನು ಕೇಳಿದಳು. ಇಲ್ಲಮ್ಮ, ಈ ಮನೆಯ ಸೊಸೆಯಾಗಿ, ಆರ್ಯನ ಹೆಂಡತಿಯಾಗಿ ಈ ಸೇವೆ ಸಲ್ಲಿಸಿದರೆ ಇನ್ನೂ ಶ್ರೇಷ್ಠ ಎಂದವರ ಮಾತಿಗೆ ಅವರ ಕಾಲು ಮುಟ್ಟಿ ನಮಸ್ಕರಿಸಿ ಕಲ್ಯಾಣಿ ಬಳಿಗೆ ನಡೆದಳು. ನಿನ್ನ ಕೈಯಲ್ಲಿ ಹರಕೆ ಮಾಡಿಸ್ಬೇಕು ಅಂತಾನೆ ತಾನೇ ಕರ್ಕೊಂಡು ಬಂದಿರೋದು. ಹರಕೆ ಕುರಿ ನೀನೇ ಕಣೆ ಎಂದು ವ್ಯಂಗ್ಯವಾಗಿ ನಗುತ್ತಿದ್ದರು ಅವಳನ್ನೇ ನೋಡುತ್ತಾ ತೇಜಸ್ವಿನಿ. ಕಲ್ಯಾಣಿಯಲ್ಲಿ ಮುಳುಗಿ ಒಂದೊಂದೇ ಸೇವೆ ಮುಗಿಸುವಷ್ಟರಲ್ಲಿ ಆರಾಧ್ಯ ಸುಸ್ತಾಗಿದ್ದಳು. ನಡೆಯಲು ಆಗದಿದ್ದರೂ ಅವಳು ಸಂತೈಸಿಕೊಂಡು ಪ್ರಸಾದ ಸ್ವೀಕರಿಸಿ ಮನೆಗೆ ಹೊರಟರು. ಸಂಜೆ ಬೇಗ ಕೆಲಸ ಮುಗಿಸಿ ಹೊರಟು ನಿಂತ ಆರ್ಯನ ನೋಡಿ, ಏನಿವತ್ತು ಬೇಗ ಹೋಗ್ತಾ ಇದೆಯಾ? ಜೀವ ಕೇಳಿದ. ಹ್ಞೂ ಜೀವ, ಇನ್ಮೇಲೆ ನಾನು ಬೇಗ ಮನೆಗೆ ಹೋಗ್ತೀನಿ. ನನಗಾಗಿ ಒಂದು ಜೀವ ಮನೆಯಲ್ಲಿ ಕಾಯ್ತಾ ಇರುತ್ತೆ. ಆದರೂ ನಮಗಾಗಿ ಹೀಗೆ ಒಬ್ಬರು ಕಾಯ್ತಾರೆ ಅಂದರೆ ಏನೋ ಖುಷಿಯಾಗುತ್ತೆ ಅಲ್ವಾ? ಆರ್ಯ ಕೇಳಿದಾಗ, ಆರ್ಯ, ಹಾಗಿದ್ರೆ ನೀನು ಆರಾಧ್ಯ ಹತ್ರ ಎಲ್ಲ ಹೇಳಿಕೊಂಡಿದ್ದೀಯಾ ಅಲ್ವಾ? ಜೀವ ಕೇಳಿದಾಗ, ಹೌದು ಜೀವ, ಎಲ್ಲ ಹೇಳಿಕೊಂಡ ಮೇಲೆ ಮನಸ್ಸು ಹಗುರವಾಗಿದೆ. ಆರಾಧ್ಯ ಎಲ್ಲ ಹುಡುಗಿಯರಂತಲ್ಲ. ಅವಳು ನನ್ನ ಮುಂದೆ ಬಂದರೆ ಈ ಹಾರ್ಟ್ ನನ್ನ ಮಾತೇ ಕೇಳೋದಿಲ್ಲ. ಒಂದೇ ಸಮನೆ ಜೋರಾಗಿ ಹೊಡೆದುಕೊಳ್ಳುತ್ತದೆ. ಅವಳು ಅಕ್ಕಪಕ್ಕ ಓಡಾಡಿದರೆ ಸಾಕು, ಬೇಡ ಅಂದರೂ ಈ ಕಣ್ಣುಗಳು ಅವಳ ಕಡೆಗೆ ಹೋಗುತ್ತೆ. ಇಷ್ಟು ದಿನ ಅವಳಿಂದ ದೂರ ಇರಬೇಕು ಎಂದರೂ ಅವಳ ಪಕ್ಕದಲ್ಲಿದ್ದರೆ ಈ ಹಾರ್ಟ್ ನನ್ನ ಮಾತೇ ಕೇಳ್ತಾ ಇರಲಿಲ್ಲ ಎಂದು ತನ್ನ ಎದೆಯ ಮೇಲೆ ಕೈ ಇಟ್ಟು ಹೇಳಿದನು ಆರ್ಯ.
ಓ, ಹಾಗಿದ್ರೆ ಸಾಹೇಬ್ರು ಇಲ್ಲಿಲ್ಲ ಅನಿಸುತ್ತೆ. ಮತ್ತೆ ಕವಿಗಳ ರೀತಿ ಮಾತಾಡ್ತಾ ಇದ್ದೀರಾ? ಏನು ಸಮಾಚಾರ? ಜೀವ ಛೇಡಿಸುವ ರೀತಿ ಕೇಳಿದ. ಸುಮ್ಮನೆ ಇರು ಜೀವ. ಆ ಮೈಥಿಲಿ ಜೊತೆಗೆ ಇದ್ದಾಗ ನನಗೆ ಯಾವ ಫೀಲಿಂಗ್ಸ್ ಕೂಡ ಇರಲಿಲ್ಲ. ಆದರೆ ಇಷ್ಟ ಇಲ್ಲದಿದ್ದರೂ ಅವಳನ್ನು ಮದುವೆ ಮಾಡಿಕೊಳ್ಳುವ ನಿರ್ಧಾರ ಮಾಡಿದೆ. ಅವಳನ್ನು ಕಾಳಜಿ ಕೂಡ ಮಾಡ್ತಾ ಇದ್ದೆ. ಆದರೆ ಒಂದಿನವೂ ಕೂಡ ಈ ಯಾವ ರೀತಿಯ ಫೀಲಿಂಗ್ಸ್ ಕೂಡ ನನಗೆ ಬಂದಿರಲಿಲ್ಲ. ಆರ್ಯ ಬೇಸರದಲ್ಲಿ ನುಡಿದ. ಹಿಂದೆ ನಡೆದಿರುವುದನ್ನು ಮರೆತು ಇನ್ಮುಂದೆ ಆರ್ಯತೆ ಜೊತೆಗೆ ಸುಖವಾಗಿರು ನನ್ನ ಗೆಳೆಯ. ನಡಿ ಇವಾಗ, ಲೇಟ್ ಮಾಡಬೇಡ, ನಾನೇ ನಿನ್ನ ಮನೆಗೆ ಬಿಟ್ಟು ಹೊರಡ್ತೀನಿ ಎಂದು ಇಬ್ಬರೂ ಹೊರಟರು. ದೇವಸ್ಥಾನದಿಂದ ಮನೆಗೆ ಬಂದ ಆರಾಧ್ಯ ತೇಜಸ್ವಿನಿಯನ್ನು ಕಂಡು, ನೋಡೆ ರಮ್ಯಾ, ಈ ತೇಜಸ್ವಿನಿ ಅಕ್ಕ ನಮ್ಮಿಬ್ಬರನ್ನ ಬಿಟ್ಟು ದೇವಸ್ಥಾನಕ್ಕೆ ಅವಳನ್ನು ಕರ್ಕೊಂಡು ಹೋಗಿದ್ದರು. ಇವಾಗ ಅವಳನ್ನು ಅವರೇ ರೂಮ್ಗೆ ಬಿಡೋಕ್ಕೆ ಹೋಗಿದ್ದಾರೆ. ಈ ಅಕ್ಕ ಏನು ಮಾಡ್ತಾ ಇದ್ದಾರೆ? ನನಗಂತೂ ಒಂದು ತಿಳಿತಾ ಇಲ್ಲ, ಮಂಜುಳಾ ಹೇಳಿದರು. ಅಕ್ಕ, ಈ ಆರಾಧ್ಯ ಅಧಿಕಾರಕ್ಕೆ ಬರ್ತಾಳಂತ ಗೊತ್ತಾಗಿ ಈ ತೇಜಸ್ವಿನಿ ಅಕ್ಕ ಅವಳ ಸೇವೆ ಮಾಡುತ್ತಿದ್ದಾರೆ. ನಾವು ಸುಮ್ಮನೆ ಅವಳನ್ನು ಎದುರು ಹಾಕ್ಕೊಳ್ಳೋದು ಬದಲು ಆರಾಧ್ಯ ಜೊತೆಗೆ ಚೆನ್ನಾಗಿರೋಣ. ಆವಾಗ ಅವಳು ಅಟ್ಲೀಸ್ಟ್ ಈ ಮನೆಯಲ್ಲಾದರೂ ನಮ್ಮನ್ನು ಇಟ್ಕೋತಾಳೆ. ಇಲ್ಲ ಅಂದರೆ ನಾವು ಅವಳನ್ನು ಎದುರಾಕೊಂಡ್ರೆ ಈ ಮನೆಯಿಂದ ಆಚೆ ಹಾಕಿದ್ರು ಏನು ಮಾಡೋದು? ಇನ್ಮುಂದೆ ನಾವು ಕೂಡ ಆರಾಧ್ಯ ಜೊತೆ ಚೆನ್ನಾಗಿರೋಣ ಅಷ್ಟೆ. ರಮ್ಯಾ ಕೂಡ ನುಡಿದಳು. ಏನದು ಗುಸುಗುಸು? ನೀವು ಮಾತಾಡ್ತಾ ಇರೋದು ನನಗೂ ಕೇಳಿಸ್ತಾ ಇದೆ. ನಾನೇನು ಆರಾಧ್ಯ ಸೇವೆ ಮಾಡುತ್ತಿಲ್ಲ. ದೇವಸ್ಥಾನಕ್ಕೆ ಅವಳ ಕೈಲಿ ಹರಕೆ ತೀರಿಸೋಕ್ಕೆ ಕರ್ಕೊಂಡು ಹೋಗಿದ್ದೆ. ಹೇಳಿ, ನಿಮ್ಮನ್ನು ಕರ್ಕೊಂಡೋಗಿ ಕಠಿಣವಾದ ಹರಕೆ ಮಾಡಿಸ್ಲಾ? ಸುಮ್ಮನೆ ಏನೇನೋ ಮಾತನಾಡೋ ಬದಲು ಹೋಗಿ ಒಂದು ಪ್ಲೇಟ್ಗೆ ಊಟ ಬಡಿಸಿಕೊಂಡು ಒಂದು ಗ್ಲಾಸ್ ಹಾಲಿಗೆ ಇದನ್ನು ಹಾಕಿ ತಗೊಂಡು ಬನ್ನಿ ಎಂದು ಒಂದು ಮಾತ್ರೆಯನ್ನು ಕೊಟ್ಟರು. ಅಕ್ಕ, ಏನಿದು? ಮಂಜುಳಾ ಕೇಳಿದಳು. ನಿದ್ರೆ ಮಾತ್ರೆ. ಹೇಳ್ತಾ ಇದ್ರಲ್ಲ, ಆರಾಧ್ಯ ಆರ್ಯನಿಗೋಸ್ಕರ ಕಾಯ್ತಾ ಇರ್ತಾಳೆ, ಆರ್ಯ ರೂಮಲ್ಲೇ ಮಲಗ್ತಾ ಇದ್ದಾಳೆ ಅಂತ. ಅದಕ್ಕೆ ಡೈಲಿ ಒಂದು ಮಾತ್ರೆ ಹಾಕಿದ್ರೆ ಸಾಕು, ಆರ್ಯ ಬರೋದಕ್ಕಿಂತ ಮೊದಲೇ ಮಲಗಿ ಬಿಡ್ತಾಳೆ. ಮತ್ತು ಆರ್ಯಂಗೆ ಆರಾಧ್ಯ ಮೇಲೆ ಕೋಪ ಬಂದರೆ ಇನ್ಯಾವತ್ತೂ ಅವಳನ್ನು ಕ್ಷಮಿಸಲ್ಲ ಅವನು. ಮತ್ತೆ ನಾಟಕ ಮಾಡಿದ್ದಾಳೆ ಅಂತ ಅವಳನ್ನು ದೂರನೇ ಇಡ್ತಾನೆ, ಮತ್ತು ಡೈವರ್ಸ್ ಕೂಡ ಕೊಡ್ತಾನೆ. ನೋಡ್ತಾ ಇರಿ. ಮತ್ತು ಹುಷಾರು, ಈ ವಿಚಾರ ಯಾರಿಗೂ ತಿಳಿಬಾರ್ದು, ಅಡಿಗೆ ಅವರಿಗೂ ಕೂಡ. ಬೇಗ ಊಟ ತೆಗೆದುಕೊಂಡು ಬನ್ನಿ ಹೇಳಿ ಊಟ ತೆಗೆದುಕೊಂಡು ಆರಾಧ್ಯ ರೂಮ್ಗೆ ಬಂದರು. ನೀವ್ಯಾಕೆ ಊಟ ತರೋಕೆ ಹೋದ್ರಿ? ನಾನೇ ಕೆಳಗೆ ಬರ್ತಾ ಇದ್ದೆ. ನನಗೆ ಊಟ ಬೇಡ, ಆರ್ಯ ಬಂದ ಮೇಲೆ ಜೊತೆಗೆ ಊಟ ಮಾಡುತ್ತೇವೆ, ಆರಾಧ್ಯ ಹೇಳಿದಳು. ಆರಾಧ್ಯ, ನೀನಿವತ್ತು ತುಂಬ ಸುಸ್ತಾಗಿದ್ದೀಯಾ? ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡಿದರೆ ಗಾಬರಿಯಾಗುತ್ತಾನೆ. ನೀನು ಊಟ ಮಾಡಿ ಮಲಗು, ಹೇಗಿದ್ರೂ ಬರುವುದು ತಡವಾಗುತ್ತೆ. ಅಷ್ಟರಲ್ಲಿ ಸ್ವಲ್ಪ ಹೊತ್ತು ಮಲಗಿ ಎದ್ದೇಳು. ಮಧ್ಯಾಹ್ನ ಕೂಡ ನೀನು ಏನೂ ತಿಂದಿಲ್ಲ ಎಂದೇಳಿ ಊಟ ತಿನ್ನುವವರೆಗೂ ಅಲ್ಲೇ ಇದ್ದು ಹಾಲು ಕುಡಿಸಿ ಹೊರಬಂದರು. ರಾತ್ರಿ ಎಲ್ಲರೂ ಊಟ ಮಾಡುತ್ತಿರುವಾಗಲೇ ಆರ್ಯ ಕೂಡ ಆಫೀಸ್ನಿಂದ ಬಂದ. ತೇಜಸ್ವಿನಿಗೆ ಒಂದು ಕ್ಷಣ ಆಶ್ಚರ್ಯವಾಯಿತು. ಮುದ್ದಿನ ಹೆಂಡತಿ ಕಾಯ್ತಾ ಇರ್ತಾಳೆ ಅಂತ ಬೇಗ ಬಂದಿದ್ದಾನೆ, ಆದರೆ ಅವಳು ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ನಗುತ್ತಿದ್ದಳು. ಆರ್ಯ, ಫ್ರೆಶ್ ಆಗಿ ಬಾ, ಊಟ ಮಾಡೋಣ. ಎಂದು ಆರಾಧ್ಯ ರೂಮಲ್ಲಿ ಇರಬೇಕು. ನಾನು ಇಷ್ಟು ಬೇಗ ಬರ್ತೀನಿ ಅಂತ ಗೊತ್ತಿರಲಿಲ್ವಲ್ಲ, ಹಾಗಾಗಿ ಫ್ರೆಶ್ ಆಗಿ ಬಂದು ಊಟಕ್ಕೆ ಜೊತೆಲೇ ಕರ್ಕೊಂಡು ಹೋಗೋಣ ಎಂದು ಫ್ರೆಶ್ ಆಗಿ ಬಂದು ನೋಡಿದವನಿಗೆ ಆಶ್ಚರ್ಯ. ಆರಾಧ್ಯ ಆಗಲೇ ಮಲಗಿದ್ದಳು. ಏನಿದು? ನಾನು ಮಧ್ಯರಾತ್ರಿ ಬಂದರೂ ಕಾಯ್ತಿದ್ದಳು, ಆದರೆ ಇವತ್ತು ಇಷ್ಟು ಬೇಗ ಮಲಗಿದ್ದಾಳಲ್ಲ, ಸುಸ್ತಾಗಿರಬೇಕು, ಮಲಗಲಿ ಎಂದು ಒದಿಸಿ ರೂಮ್ ಬಾಗಿಲು ಹಾಕಿಕೊಂಡು ಊಟ ಮಾಡುತ್ತಿದ್ದವನ ಮುಖ ಬಾಡಿ ಹೋಗಿತ್ತು. ಅದನ್ನು ಗಮನಿಸಿದ ತೇಜಸ್ವಿನಿ, ನೀನು ಯಾವಾಗಲೂ ಇದೇ ಥರ ಇರಬೇಕು, ಸಂತೋಷ ಅನ್ನೋದು ನಿನ್ನಿಂದ ದೂರ ದೂರ ಇರಬೇಕು, ನೀನು ಸಾಯೋವರೆಗೂ ನೆಮ್ಮದಿಯಾಗಿರಬಾರ್ದು ಅಷ್ಟೆ. ಆದರೆ ಈ ಆರಾಧ್ಯಗೆ ಡೈವರ್ಸ್ ಕೊಡ್ತೀನಿ ಅಂತ ಇವಾಗ ಅವಳ ಜೊತೆಗೆ ಜೀವನ ಶುರು ಮಾಡ್ತೀಯಾ? ಇವತ್ತು ನಿದ್ರೆ ಮಾತ್ರೆ ಹಾಕಿ ಮಲಗಿಸಿದ್ದೀನಿ ಅಷ್ಟೆ. ಅವಳು ಇದಕ್ಕೂ ಮೀರಿ ನಿನ್ನ ಹತ್ರ ಬರೋದು ಮಾಡಿದರೆ ಪರ್ಮನೆಂಟಾಗಿ ಮಲಗಿಸಿ ಬಿಡ್ತೀನಿ. ಇನ್ನು ಹೇಗೆ ನಿಮ್ಮ ಮಧ್ಯ ಪ್ರೀತಿ ಶುರುವಾಗುತ್ತೆ ನೋಡೋಣ ಎನ್ನುತ್ತಾ ಗೆಲುವಿನ ನಗು ಅವರ ಮುಖದಲ್ಲಿ ಕಾಣುತ್ತಿತ್ತು. ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಹಾಕಿ ಪೂಜೆ ಮಾಡುತ್ತಿದ್ದ ಆರಾಧ್ಯ ಇನ್ನೂ ಮಲಗಿದ್ದಳು.
ಆರ್ಯ ತನ್ನ ಕಿಟಕಿಯಿಂದ ಕೆಳಗೆ ನೋಡಿದವನಿಗೆ ಆರಾಧ್ಯ ಕಾಣಲಿಲ್ಲ. ಇಷ್ಟು ದಿವಸ ರಂಗೋಲಿ ಹಾಕುತ್ತಿದ್ದ ಆರಾಧ್ಯ ಯಾಕಿವತ್ತು ಹಾಕಿಲ್ಲ ಎಂದು ಸುಮ್ಮನೆ ಜಿಮ್ ರೂಮ್ಗೆ ಹೊರಟ. 2 ದಿವಸಗಳಿಂದ ಆರಾಧ್ಯಳಿಗೆ ಹೀಗೆ ಹಣ್ಣಿನ ಜ್ಯೂಸಿನಲ್ಲಿ, ಐಸ್ ಕ್ರೀಮ್ನಲ್ಲಿ ನಿದ್ರೆ ಮಾತ್ರೆ ಬೆರೆಸುತ್ತಿದ್ದರು. ಆರ್ಯ ಬರುವ ಮೊದಲೇ ನಿದ್ರೆ ಮಾತ್ರೆ ಪರಿಣಾಮವಾಗಿ ಅವಳು ಮಲಗಿಬಿಡುತ್ತಿದ್ದಳು. ತೇಜಸ್ವಿನಿ ಮಂಜುಳಾಗೆ 1 ಮಾತ್ರೆ ಹಾಕಲು ಹೇಳಿದರೆ ಅವಳು ದಿನನಿತ್ಯ 2 ಮಾತ್ರೆ ಬೆರೆಸುತ್ತಿದ್ದಳು. ಹಾಗಾಗಿ ಆರಾಧ್ಯ ಬೆಳಿಗ್ಗೆ ಕೂಡ ಲೇಟಾಗಿ ಹೇಳುತ್ತಿದ್ದಳು. ಆರಾಧ್ಯಳಿಗೆ ಈ ವಿಚಾರ ಯೋಚನೆಯಾಗಿತ್ತು. ತನ್ನ ಗಂಡ ಬರೋದಕ್ಕಿಂತ ಮೊದಲೇ ಮಲಗುತ್ತಿದ್ದೇನೆ, ಬೆಳಿಗ್ಗೆ ಕೂಡ ಅವನು ಆಫೀಸ್ಗೆ ಹೋದ ನಂತರ ಎದ್ದೇಳುತ್ತಿದ್ದೇನೆ, ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಆಯಾಸಕ್ಕೆ ಹೀಗೆ ಆಗುತ್ತಾ ಇದೆ ಅನಿಸುತ್ತೆ. ಆದರೆ ಈ ವಿಚಾರನ ಆರ್ಯವ್ರ ಹತ್ರ ಹೇಳೋಕ್ಕೂ ಆಗ್ತಾ ಇಲ್ಲ. ಮೊದಲೇ ಒಂದು ಹುಡುಗಿಯಿಂದ ಮೋಸ ಹೋಗಿ ನೊಂದಿದ್ದಾರೆ, ಇವಾಗ ಏನು ಮಾಡಲಿ ನಾನು ಎಂದು ಯೋಚನೆ ಮಾಡುತ್ತಿದ್ದವಳು ತಕ್ಷಣ ಏನೋ ಒಂದು ಯೋಚನೆ ಬಂದು ಅಡುಗೆ ಮನೆಗೆ ಹೋಗಿ ಅಡುಗೆ ರೆಡಿ ಮಾಡಿ ತಯಾರಾಗಿ ಆರ್ಯನ ಆಫೀಸ್ಗೆ ಊಟ ತೆಗೆದುಕೊಂಡು ಹೊರಟಳು ಆರಾಧ್ಯ. ಜೀವ ಆರಾಧ್ಯ ಮುಖ ನೋಡಿ 3 ದಿವಸ ಆಯಿತು. ಮೊದಲು ಮನೆಗೆ ಬಂದಾಗ ಅವಳೇ ಬೇಗ ಎದ್ದು ರಂಗೋಲಿ ಹಾಕಿ ಪೂಜೆ ಮಾಡುತ್ತಿದ್ದಳು. ಸಂಜೆ ನಾನು ಬರುವವರೆಗೂ ಊಟಕ್ಕಾಗಿ ಕಾಯುತ್ತಿದ್ದಳು. ಆದರೆ ನಾನು ಅವಳ ಹತ್ತಿರ ಎಲ್ಲ ವಿಚಾರ ಹೇಳಿಕೊಂಡ ಮೇಲೆ ಅವಳು ಮೊದಲಿನ ಥರ ಇಲ್ಲ. ಬೇಸರದಲ್ಲಿ ನುಡಿದ, ಏನು ಸಾಹೇಬ್ರು ರಾಣಿಯವ್ರ ಮುಖ ದರ್ಶನ ಆಗಿಲ್ಲ ಅಂತ ಬೇಜಾರಲ್ಲಿರೋ ಆಗಿದೆ? ಹಾಗಲ್ಲ ಜೀವ, ಆರಾಧ್ಯ ಮೈಥಿಲಿ ಬಗ್ಗೆ ತಿಳಿದ ಮೇಲೆ ಅವಳು ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡಿದ್ದಾಳಂತ ಭಯ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಆರಾಧ್ಯ ಕೂಡ ನನಗೆ ಮೋಸ ಮಾಡ್ತಾ ಇದ್ದಾಳೆ, ಏನೂ ತಿಳಿತಾ ಇಲ್ಲ. ಪ್ರೀತಿಸಿದವರು ಕಣ್ಣೆದುರು ಬರಲಿಲ್ಲ ಅಂದರೆ ಆಗುವ ನೋವಿದೆಯಲ್ಲ ಎನ್ನುವಾಗಲೇ ಯಾರೋ ಡೋರ್ ನಾಕ್ ಮಾಡಿ ಒಳ ಬಂದರು. ಬಂದವರನ್ನು ನೋಡಿ ಜೀವ ಖುಷಿ ಪಡುತ್ತಿದ್ದರೆ ಆರ್ಯ ಮಾತ್ರ ಯಾರೆಂದು ಕೂಡ ನೋಡದೆ ಲ್ಯಾಪ್ಟಾಪ್ ನೋಡುತ್ತಾ ಕುಳಿತಿದ್ದ. ಹಲೋ ಮಿಸ್ಟರ್ ಗಂಡ, ಆರಾಧ್ಯ ಮೆಲ್ಲನೆ ಕರೆದಳು. ನೋಡ್ ಜೀವ, ಮೊದಲೇ ತಲೆ ಕೆಟ್ಟು ಹೋಗಿದೆ. ನೀನಿವಾಗ ಆರಾಧ್ಯ ಥರ ಮಿಮಿಕ್ರಿ ಮಾಡೋದೆಲ್ಲ ಬೇಡ ಪ್ಲೀಸ್, ನನ್ನೊಬ್ಬನೇ ಬಿಟ್ಟು ಹೋಗು ಎಂದವನ ದನಿಯಲ್ಲಿ ನೋವು ತುಂಬಿತ್ತು. ಆಯಿತು ಬಿಡಿ, ಹಾಗಿದ್ರೆ ನಾನು ಇಲ್ಲಿಂದ ಹೋಗ್ತೀನಿ ಎಂದವಳ ದನಿಗೆ ಪಟ್ಟನೆ ಕಣ್ಣೆತ್ತಿ ನೋಡಿದಾಗ ಕಣ್ಮುಂದೆ ಅವನು ಪ್ರೀತಿಸುತ್ತಿದ್ದ ಆರಾಧ್ಯ ನಿಂತಿದ್ದಳು. ಅವಳನ್ನು ಕಂಡ ಆರ್ಯನ ಮುಖ ಅರಳಿತು. ತಕ್ಷಣ ಎದ್ದು ಅವಳನ್ನು ಬಿಗಿದಪ್ಪಿದ. ಜೀವ ಕೆಮ್ಮಿದಾಗ ದೂರ ಸರಿದು ಕೋಪ ಬಂದಂತೆ ನಟಿಸಿ, ನೀನು ಯಾಕೆ ಬಂದೆ, ಮತ್ಯಾವ ನಾಟಕ ಇದು, ಹೋಗಿಲ್ಲಿಂದ ಮೊದಲು ಎಂದ ಆರ್ಯ. ಈ ಥರ ಆದರೆ ಕೋಪ ಬರುವುದು ಸಹಜ. ಆದರೂ ನನ್ನ ಗಂಡ ನನ್ನನ್ನು ತುಂಬ ಮಿಸ್ ಮಾಡಿಕೊಂಡ್ರು ಅನಿಸುತ್ತೆ ಪಾಪ ಎಂದು ಮನಸ್ಸಲ್ಲಿ ಅಂದುಕೊಳ್ಳುತ್ತಾ, ಆಯಿತು ನಾನು ಹೋಗ್ತೀನಿ, ಮೊದಲು ನಾನು ತಂದಿರೋ ಊಟ ಮಾಡಿ ಎಂದು ಊಟ ಬಡಿಸಿ ಜೀವ ಮತ್ತು ಆರ್ಯನಿಗೆ ಕೊಟ್ಟಳು. ಏನು ಬೇಡ, ಮೊದಲು ಪ್ರೀತಿ ಮಾಡೋದು, ಆಮೇಲೆ ಮೋಸ ಮಾಡೋದು, ಮತ್ತು ಯಾವ ಹುಡುಗಿ ಮೋಸಕ್ಕೂ ನಾನು ನೋವು ಅನುಭವಿಸೋಕ್ಕೆ ತಯಾರಿಲ್ಲ. ಪ್ಲೀಸ್ ಗೆಟ್ ಔಟ್ ಮೈ ಚೇಂಬರ್ ಚೀರಿದ. ಅದಕ್ಕೆ ನನಗೆ ಕೊಡಿ, ನನಗೆ ಹೊಟ್ಟೆ ತುಂಬ ಹಸಿವಾಗ್ತಾ ಇದೆ ಎಂದು ಅವಳ ಕೈಯಲ್ಲಿ ಇದ್ದ ಪ್ಲೇಟ್ ತೆಗೆದುಕೊಂಡು ಊಟ ಮಾಡುತ್ತಿದ್ದ ಜೀವ. ನಿಮ್ಮ ಕೋಪ ನನ್ನ ಮೇಲೆ ಅಲ್ವಾ, ಸರಿ ಇವಾಗ ಊಟ ಮಾಡಿ, ನನ್ನ ಮೇಲಿನ ಕೋಪನ ಈ ಅನ್ನದ ಮೇಲೆ ತೋರಿಸ್ಬೇಡಿ ಎಂದು ಮತ್ತೆ ಪ್ಲೇಟನ್ನು ಆರ್ಯನ ಮುಂದೆ ಹಿಡಿದಳು. ಮರು ಮಾತನಾಡದೆ ಊಟ ಮಾಡುತ್ತಿದ್ದ ಆರ್ಯ. ಅದಕ್ಕೆ ನನಗೆ ಸ್ವಲ್ಪ ಕೆಲಸ ಇದೆ, ನೀವು ಊಟ ಮಾಡ್ತಾಯಿರಿ ಎಂದು ಜೀವ ಅಲ್ಲಿಂದ ಹೊರಟ. ಮಿಸ್ಟರ್ ಗಂಡ, ಸಾರಿ, ನಾನು ಹಾಗೆ ಮಾಡಬಾರ್ದಿತ್ತು. ಆದರೆ ಏನು ಆದರೆ ಅಂದರೆ ಏನರ್ಥ? ಏನು ಬೇಡ, ಇವಾಗ ಊಟ ಆಯ್ತಲ್ಲ, ಇಲ್ಲಿಂದ ಹೊರಡು. ಅದು ಏನಾಯಿತು ಅಂದರೆ ಅವತ್ತು ಅಕ್ಕ ಯಾವುದು ಹರಕೆ ಕಟ್ಟಿಕೊಂಡಿದ್ದರು ಎಂದು ದೇವಸ್ಥಾನದಲ್ಲಿ ನಡೆದಿದ್ದನ್ನೆಲ್ಲ ವಿವರಿಸಿ, ಸರಿ ನಾನಿನ್ನು ಬರ್ತೀನಿ ಎಂದು ಕುಂಟುತ್ತಾ ಹೊರಟಳು. ಅವಳನ್ನು ಆ ರೀತಿ ನೋಡಿದವನಿಗೆ ಒಂದು ಕ್ಷಣ ಹೃದಯ ಹಿಂಡಿದಂತಾಯಿತು. ನಾನು ಮತ್ತೆ ಇವಳ ಬಗ್ಗೆ ತಪ್ಪು ತಿಳಿದುಕೊಂಡೆ. ನನಗಾಗಿ ವ್ರತ ಮಾಡಿದವಳಿಗೆ ಕೃತಜ್ಞತೆ ತಿಳಿಸುವ ಬದಲು ಕೋಪ ಮಾಡಿಕೊಂಡೆ ಎಂದು ತಕ್ಷಣ ತನ್ನ ತಪ್ಪಿನ ಅರಿವಾಗಿ, ಆರಾಧ್ಯ ಸಾರಿ, ಅದು ಏನದು, ನಿಮ್ಮ ಸಾರಿನೂ ಬೇಡ ಏನೂ ಬೇಡ, ಇವತ್ತು ಬೇಗ ಮನೆಗೆ ಬನ್ನಿ
ಎಂದು ಡೋರ್ ತೆಗೆಯುತ್ತಿರುವಾಗ, ಆರಾಧ್ಯ, ಡ್ರೈವರ್ಗೆ ಹೇಳ್ತೀನಿ, ಅವರೇ ನಿನ್ನನ್ನು ಮನೆಗೆ ಬಿಡ್ತಾರೆ. ಏನು ಬೇಡ, ನಾನು ಬಂದ ಹಾಗೆ ಹೊರಡುತ್ತೇನೆ. ಬೇಡ ಅಂದೆ ತಾನೇ, ನೀನು ಒಬ್ಬಳೇ ಓಡಾಡೋದು ಬೇಡ ಎಂದು ಡ್ರೈವರ್ಗೆ ಕಾಲ್ ಮಾಡಿ ಅವರ ಜೊತೆ ಕಳುಹಿಸಿದ. ಕತೆ ಮುಂದುವರಿಯುವುದು.